ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದ ವ್ಯಕ್ತಿಯನ್ನು ಪತಿ ಹಾಗೂ ಆತನ ಸ್ನೇಹಿತ ಸೇರಿ ಭೀಕರವಾಗಿ ಕೊಲೆ ಮಾಡಿರುವ ಘಟನೆಯು ಸಂಕೇಶ್ವರ್ ಪಟ್ಟಣವನ್ನು ಬೆಚ್ಚಿ ಬೀಳಿಸಿದೆ. ಬಾಬು ಶಂಕರ್ ಬೋಸಗೋಳ ವಯಸ್ಸು 35 ಕೊಲೆಯಾದ ವ್ಯಕ್ತಿಯಾಗಿದ್ದು ಸಂಕೇಶ್ವರದಲ್ಲಿನ ಜನತಾ ಪ್ಲಾಟ್ ಪ್ರದೇಶದಲ್ಲಿ ಶನಿವಾರ ರಾತ್ರಿ 1 ಗಂಟೆಯ ಸುಮಾರಿಗೆ ಈ ಹತ್ಯೆ ನಡೆದಿದೆ ಎನ್ನಲಾಗಿದೆ. ಅನೈತಿಕ ಸಂಬಂಧ ಹೊಂದಿದ್ದ ಮಹಿಳೆಯ ಪತಿ ಹಾಗೂ ಸ್ನೇಹಿತ ಸೇರಿಕೊಂಡು ತಲೆಗೆ ಕಲ್ಲಿನಿಂದ ಚಚ್ಚಿ ಚಾಕು ಇರಿದು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಕೊಲೆಯಾದ ವ್ಯಕ್ತಿ ಅನೈತಿಕ ಸಂಬಂಧ ಹಾಗೂ ರಸ್ತೆ ಅತಿಕ್ರಮಣ ಮಾಡಿ ರಸ್ತೆ ಬಂದ್ ಮಾಡಿದ್ದ ಎನ್ನಲಾಗಿದೆ. ಈಗಾಗಲೇ ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವತ್ತು ಮರಣ ಹೊಂದಿದಂಥ ಬಾಬು ಶಂಕರ್ ಬೂಸುಳಿಯವರು ಸ್ವತಃ ನನ್ನ ಅಣ್ಣನ ಮಗ ಆಗ್ತಾರೆ ಮತ್ತು ವ್ಯವಹಾರದಲ್ಲಿ ಅಗದಿ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ. ಯಾರೂ ಮನುಷ್ಯಗೆ ನೋವು ಆಗದಂಗೆ ಮಾತಾಡುವಂಥ ವ್ಯಕ್ತಿ, ಆಗುವ ರೀತಿಯಲ್ಲಿ ಮಾತಾಡುವಂಥ ವ್ಯಕ್ತಿ ಅಲ್ಲ. ನಡತೆ ಒಳಗೆ ಭಾಳ ಸರಳವಾದಂಥ ವ್ಯಕ್ತಿ, ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂಥ ವ್ಯಕ್ತಿ ಅಲ್ವೇ ಅಲ್ಲ. ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಂಥ ವ್ಯಕ್ತಿ ಅವ. ಆದರೆ ಇವತ್ತಿನ ದಿನ ನಮ್ಗೆ ಸಡನ್ಲಿ ಏನು ಒಂದು ಸರ್ಪ್ರೈಸ್ ಒಂದು ಸುದ್ದಿ ಬತ್ತು, ಇವ್ರದ್ದು ಈ ರೀತಿಯಾಗಿ ಹತ್ಯೆ ಆಗ್ಯದ ಅಂತ ತಿಳ್ಕೊಂಡು. ಹತ್ಯೆ ಆಗ್ಯದ ಅಂತಂದಾಗ ನಮಗೆ ಒಮ್ಮಿಗಲೇ ಸಿಡ್ಲು ಬಡ್ದಂತಾಯಿತು. ಆವಾಗ ಕೊನೆಗೆ ಅಲ್ಲಿ ಹೋಗಿ ನೋಡಿದಾಗ ಇವ್ರದ್ದು ಹತ್ಯೆ ಆಗಿಬಿಟ್ಟಿತ್ತು. ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ಇನ್ನೂ ಅದು ಗೊತ್ತಾಗ್ತಾ ಇಲ್ಲ. ಪೊಲೀಸರು ಅದನ್ನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಎನ್ಕ್ವೈರಿ ಮಾಡಿದ ನಂತರ ನಿಜಾಂಶ ಸತ್ಯಾಂಶ ಹೊರಬಿದ್ದಾಗ ನಾವು ಒಂದೇ ಒಂದು ಪೊಲೀಸರ ಅಲ್ಲಿ ನಾನು ಒಂದು ಮನವಿಯನ್ನು ಮಾಡ್ಕೊಳ್ಳೋದು ಇಷ್ಟೇ. ಏನಪ್ಪ ಅಂತಂದ್ರೆ ಇದು ಇವರಿಗೆ ಯೋಗ್ಯವಾದಂಥ ನ್ಯಾಯ ಸಿಗಬೇಕು. ಯಾಕಪ್ಪ ಅಂತಂದ್ರೆ ಯಾರಿಗೂ ಮೋಸವನ್ನು ಮಾಡದೇ ಇದ್ದಿರ್ತಕ್ಕಂಥ ವ್ಯಕ್ತಿಗೆ ಈ ರೀತಿಯಾಗಿ ಅನ್ಯಾಯ ಆಗಿದೆ ಅಂತಂದರೆ ಅದರ ಮೇಲೆ ನಮ್ಮ ಪೊಲೀಸ್ ಇಲಾಖೆಯವರು ಉಗ್ರ ಕ್ರಮ ಕೈಗೊಳ್ಳಬೇಕು. ನಿಜವಾದಂಥ ಸತ್ಯಾಂಶವನ್ನು ಹೊರಗಡೆ ತರಬೇಕು ಅನ್ನೋದು ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದನಗಳ ಗೋಟವನ್ನು ಮಾಡ್ತಿದ್ರು. ಆಮೇಲೆ ಫೈನಾನ್ಸ್ ಕೂಡ ಮಾಡ್ತಿದ್ರು ಇವರು. ಈಗ ಆರೋಪಿ ಅದಾನಲ್ಲ ಸರ್, ಅವ್ರಿಗೆ ಏನು ಸಂಬಂಧ ಸರ್? ಯಾರು ರೀ ಸರ್? ನೀವು ಕೊಲೆ ಮಾಡಿರೋ ವ್ಯಕ್ತಿ. ಹಾಂ, ಅವ್ರು ಇವ್ರಿಗೆ ಏನಾದರೂ ದೋಸ್ತ ಅಥವಾ ಫ್ರೆಂಡ್ಸ ಏನಾಗುತ್ತೆ ಸರ್? ದೋಸ್ತಿ ಪಸ್ತಿ ಏನು ಇಲ್ಲ ರೀ ಸರ್. ಅವ್ರದ್ದು ಜೊತೆಗೆ ಗೆಳೆತನ ಅನ್ನೋದು ಏನೂ ಇಲ್ಲವೇ ಇಲ್ಲ. ಹಾಂ, ಮತ್ತು ಯಾವ ಕಾರಣಕ್ಕಾಗಿ ಇದು ಮರ್ಡರ್ ಮಾಡಿದ ಅಂತ ತಮಗೆ ಅನಿಸ್ತದೆ ಸರ್? ಹಾಂ, ನೀವು ಯಾವ ಕಾರಣಕ್ಕಾಗಿ ಮರ್ಡರ್ ಮಾಡಿದ್ದಾರೆ ಅಂತ ಅನ್ನೋದು ನೀವು ಏನು ಹೇಳ್ತಿದ್ದೀರಲ್ಲ ಕೇಳೋ ಪ್ರಶ್ನೆಗೆ ನಿಜಾಂಶ ಯಾವಾಗ ಗೊತ್ತಾಗೋದು ಅಂತ ಇನ್ನೂ ನಾವು ಸ್ಪಷ್ಟವಾಗಿ ಚಿತ್ರೀಕರಣ ಗೊತ್ತಾಗಿಲ್ಲ. ನಿಜಾಂಶ ಯಾವಾಗ ಬರೋದು ಅಂತಂದರೆ ಇದು ಒಂದು ಎನ್ಕ್ವೈರಿ ಆದ ನಂತರನೇ ಗೊತ್ತಾಗೋದು. ಅಲ್ಲಿವರೆಗೆ ನಾವು ಸುಮ್ಮನೆ ಇದು ಹಿಡಿದು ಸರಿ ಅಲ್ಲ ಅಂತ ನನ್ನ ಒಂದು ಉದ್ದೇಶ. ಏನಾಗಿತ್ತು ರೀ? ಅದು ಮರಡಿ ಗ್ಯಾಂಗ್ ಅಂತ ಐತ್ರಿ. ಏನು ರೀ ಬಡ್ಡಿಂದ ಅವ್ರದ್ದು ಒಂದು ಜರ ಜಗಳ ಏನು ರೀ. ಆ ಜಗಳಕ್ಕಾಗಿ ಒಂದು ಪ್ಲಾಟ್ ತೊಗೊಂಡಿದ್ರಿ, ಅದನ್ನು ಕಟ್ಟಿದ್ರಿ. ಅಲ್ಲಿ ಕಟ್ಟಿದ್ದಾಗ ಈ ಮೈಡಾಗಳ ನಂಬದೈತೆ ಅಂತ ಹೇಳಿ ಅದನ್ನೆಲ್ಲ ಚಕ್ಬಂದಿ ಮಾಡಿ ಕಂಪ್ಲೇಂಟ್ ಮಾಡಿ ವ್ಯಾಪಾರದ ಹರಿದತ್ರಿ. ಅದು ಇನ್ನೂ ಅದ್ರ ಭೀ ಹಾದಿಲ್ಲನ ರೀ, ಹಾದಿ ಕೊಟ್ಟಿಲ್ಲ. ಅವನು ಒಟ್ಟು ಚಕ್ಬಂದಿದಾಗ ಇಟ್ಟಿರ್ರಿ ಅವನು. ಮತ್ತು ಒಂದು ಬಿಟ್ಟು 3 ಸಲ ಅಟ್ಯಾಕ್ ಮಾಡಿರಿ ಅವ್ರು. 2 ಸಲ ಮಾಡಿರಿ, 3ನೇದು ಭೀ ಅಟ್ಯಾಕ್ ಮಾಡಿರಿ. ಅವ ಏನು ಮಾಡಿದ್ರಿ, ವ್ಯಾಪಾರ ಹರಿದು ಪೊಲೀಸ್ ಕಂಪ್ಲೇಂಟ್ ಮಾಡಿ ವ್ಯಾಪಾರ ಹರಿದು ಅದು ಕಂಪ್ಲೇಂಟ್ ಆಯ್ತು. ಕಂಪ್ಲೇಂಟ್ ನಡೆಯೋತಕ್ಕ ಇವನು 2 ತಿಂಗಳದಾಗ ಇವನು ಬಿಡೋದ್ರದಾಗ ಕ್ಯಾಚ್ ಹಾಕ್ಕೊಂಡೆ ಕೂತಿರಿ ಅವರು. ಮೊನ್ನಿನ ರಾತ್ರಿ 12ವರೆಗೆ ಮರ್ಡ್ರ್ ಮಾಡಿ. ಅಂದ್ರೆ ರಸ್ತೆ ಸ್ಥಳ ಹೋದ್ರಿ? ರಸ್ತೆ ದಶಂದನ ಅಂದ್ರೆ ಯಾರಿಗೆ ಬರ್ಬೇಕಾಯ್ತು ಅದು ರಸ್ತೆ? ರಸ್ತೆ ಇವಂದೇ ಐತ್ರಿ. ಕಾಯ್ದೆ ಕಾನೂನ್ದಾಗ ಏನೈತಿ ಇವಂದೇ ಐತಿ. ಇವರೆಲ್ಲ ಗುಂಡಾಗಿರಿ ದಾದಾಗಿರಿ ಇದನ್ನ ಮಾಡ್ಕೊತಾರೆ. ಕೋರ್ಟ್ ಚಾಲು ಐತಿ ಸರ್. ಹಾಂ, ಈ ಥರ ಇವರು ಮರ್ಡ್ರ್ ಮಾಡಿದ್ದಾರೆ. ಹಾಂ, ಯಾವುದೂ ಇಲ್ಲ, ಅದೆಲ್ಲ ಸುಳ್ಳು ಐತ್ರಿ. ಅದನ್ನು ಮುಂದೆ ಮಾಡಿ ಇದನ್ನು ಮರ್ಡ್ರ್ ಮಾಡಿದ್ದಾರೆ. ಹಂಗಿದ್ರೆ ಅವ್ನು ಜಗಳ ಆಗ್ತಿತ್ತು, ಬಡ್ದಾಡ್ತಿದ್ದೆ, ಬೇಕಾದ್ರೆ ಕಂಪ್ಲೇಂಟ್ ಮಾಡ್ತಿದ್ದೆ. ಯಾವುದೂ ಏನೂ ಇಲ್ಲ. ಮತ್ತು ಇವನು ಮುಂದೆ ಬೆಳೆನ ಇವನು ಯಾವಾಗ ಮರ್ಡ್ರ್ ಮಾಡಬೇಕು ಯಾವಾಗ ಕ್ಯಾಚ್ ಹಾಕ್ಕೊಂಡ ಕೂತಿರಿ. 3 ಸಲ ಬಡ್ದಾಟ ಜಗಳ ಆಗಿ ಕೋರ್ಟ್ ಕಚೇರಿ ನಡೆದವ್ರು. ಇದು 4ನೇ ಸಲ ಅದು.
ಸ್ಥಳಕ್ಕೆ ಸಂಕೇಶ್ವರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon, Amarcon. Amarcon collection, खड़े बाजार, बेलगाम.